KH ಮುನಿಯಪ್ಪನವರು ಸ್ಪಷ್ಟವಾಗಿ ಹೇಳಿದ್ದಾರೆ, ಪ್ಯಾನಿಕ್ ಆಗಬೇಡಿ ಯಾರು. ಮತ್ತೆ ಪ್ರೊಟೆಸ್ಟ್ ಯಾಕೆ ಮಾಡ್ತಿದ್ದೀರಿ ಬೀದಿಲಿ? ಇದು ಡ್ಯುಯಲ್ ಫೇಸ್ ಆಗ್ಲಿಲ್ವಾ? ಇದು ಡ್ಯುಯಲ್ ಫೇಸ್ ಆಗ್ಲಿಲ್ವಾ ನಟರಾಜ್ ಗೌಡ್ರೆ? ಒಂದ್ ಕಡೆ ಸ್ಟೋರೇಜ್ ಇದೆ, ಮತ್ತೊಂದ್ ಕಡೆಯಲ್ಲಿ ಪ್ರೊಟೆಸ್ಟ್. ಇದು ಅಲ್ಲ, ಎರಡೆರಡು ಮುಖ ಆಗ್ಲಿಲ್ವಾ? ನನಗೆ ಮಾತಾಡಕ್ಕೆ ಅವಕಾಶ ಕೊಡಿ ಸ್ಮಿತಾ ಅವರೇ. ನಿಮಗೆ ಮೂರು ಸಲ ಇದೇ ಪ್ರಶ್ನೆ ಕೇಳಿದ್ರೆ ಮೂರು ಸಲ ಇದೇ ಹೇಳ್ತೀವಿ. ಒಂದು, ಸರ್ಕಾರ, ರಾಜ್ಯ ಸರ್ಕಾರ ಕೆಲಸ ಮಾಡ್ತಾ ಇದೆ. ಎರಡನೇದೇನಂದ್ರೆ ಕೇಂದ್ರ ಸರ್ಕಾರದ ವೈಫಲ್ಯ ಇದೆಯಲ್ಲ. 21 ದಿನದಿಂದ 25 ದಿನಕ್ಕಾಗಿದೆ ನಗರ ಪ್ರದೇಶದಲ್ಲಿ, ಗ್ರಾಮೀಣ ಪ್ರದೇಶದಲ್ಲಿ 45 ದಿನ ಬೇಕಾಗ್ತದೆ ಒಂದು ಸಿಲಿಂಡರ್ ಕೊಡೋದು ಅಷ್ಟಕ್ಕೆ ಅಂತ ಹೇಳಿದ್ದಾರೆ. ಇದು ಎರಡನೇದು ಬೆಲೆ ಏರಿಕೆ. ಮೂರನೇದು ಮುಂದೆ ಶಾರ್ಟೇಜ್ ಆಗತ್ತೆ. ಇನ್ನು 15 ದಿನ 20 ದಿನ ಆದ್ಮೇಲೆ ಯುದ್ಧ ಮುಂದುವರೆದ್ರೆ ಶಾರ್ಟೇಜ್ ಆಗತ್ತೆ. ಅದಕ್ಕಾಗಿ ಕೇಂದ್ರ ಸರ್ಕಾರದ ವೈಫಲ್ಯ, ಮೋದಿಯ ವೈಫಲ್ಯ, ಅವರು ಪಲಾಯನ, ಪಾರ್ಲಿಮೆಂಟ್ಗೆ ಉತ್ತರ ಕೊಡದಲ್ಲೇ ಪಲಾಯನ ಮಾಡ್ತಾ ಇದ್ದಾರೆ. ಅವರ ನಿರ್ಧಾರಗಳು ಅಮೆರಿಕ ಮುಂದೆ ಶರಣಾಗತಿಯಾಗಿದೆ. ಅದಕ್ಕಾಗಿ ನಾವು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಮೋದಿ ಕೆಳಗಿಳಿಲಿ ಅಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಅದರ ಪರಿಣಾಮ ಭಾರತದ ಮೇಲೆ ಆಗಿರಲಿಲ್ಲ ಅಂತ ಹೇಳಿ ನೀವು ಅದನ್ನ ನಾವು ವೀಕ್ಷಕರಿಗೆ ಬಿಡ್ತಾ, ಚಿತ್ತಾಲಿ ಸರ್, ಇದೀಗ ಒಂದು ಡೆಮೋಕ್ರೆಟಿಕ್ ಸೆಟಪ್ ಇರ್ತಕ್ಕಂಥ ಭಾರತದಂತಹ ದೇಶದಲ್ಲಿ ಕ್ರೈಸಿಸ್ ಮ್ಯಾನೇಜ್ಮೆಂಟ್ ಅನ್ನೋದು ಕೇವಲ ಆಡಳಿತಾರೂಢ ಪಕ್ಷದ ಜವಾಬ್ದಾರಿ ಮಾತ್ರ ಆಗಿರುತ್ತಾ? ವಿರೋಧ ಪಕ್ಷಗಳಿಂದ ಜನರು ಸಜೆಷನ್ ಕೊಡ್ಲಿ, ಆಗಿರುವ ಎಡವಟ್ಟುಗಳಿಗೆ ಅಥವಾ ಆಗ್ತಾ ಇರುವ ತೊಂದರೆಗಳಿಗೆ ಒಂದಷ್ಟು ಸಲಹೆ ಸೂಚನೆಯನ್ನ ಕೊಟ್ಟು ದೇಶದ ಜನರು ಪ್ಯಾನಿಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋ ಜವಾಬ್ದಾರಿಯನ್ನ ವಿರೋಧ ಪಕ್ಷಗಳು ಕೂಡ ಪ್ರದರ್ಶನ ಮಾಡಲಿ ಅಂತ ಹೇಳಿ ಬಯಸೋ ತಪ್ಪಾಗತ್ತಾ ಚಿತ್ತಾಲೆ ಸರ್? ಇಲ್ಲ, ಹಂಗೇನಿಲ್ಲ ನೋಡಿ. ಲಾಜಿಕಲ್ ಮತ್ತು ಕ್ಲಾರಿಟಿ ಇರುವ ಸಜೆಷನ್ಗಳು ಕೊಟ್ಟರೆ ಅದು ಸರ್ಕಾರ ಕೇಳಲೇಬೇಕಾಗ್ತದೆ. ಪಾರ್ಲಿಮೆಂಟ್ ಇರೋದು ಡೆಲಿಬ್ರೇಷನ್ ಮತ್ತು ಡಿಸ್ಕಷನ್ಗೆ. ದಿನ ಬೆಳಗಾದರೆ 11 ಗಂಟೆಗೆ ನಾವು ಬರ್ತೇವೆ, ಸಂಸತ್ TV ಓಪನ್ ಮಾಡ್ತೀವಿ. ವಿ ಥಾಟ್ ದಟ್ ಟುಡೇ ನಿರ್ಮಲಾ ಸೀತಾರಾಮನ್ ವಿಲ್ ಗಿವ್ ದ ಸ್ಟೇಟ್ಮೆಂಟ್, ಆರ್ ಜಯಶಂಕರ್ ವಿಲ್ ಗಿವ್ ದ ಸ್ಟೇಟ್ಮೆಂಟ್, ಆರ್ ಹರ್ದೀಪ್ ಸಿಂಗ್ ಪುರಿ ವಿಲ್ ಗಿವ್ ದ ಸ್ಟೇಟ್ಮೆಂಟ್. ಆಮೇಲೆ ಅದರ ಮೇಲೆ LOPಗೆ ಮಾತಾಡ್ಲಿಕ್ಕೆ ಬಿಡ್ತಾರೆ. LOP 2 ಸ್ಟೇಟ್ಮೆಂಟನ್ನು ಕರೆಕ್ಟಾಗಿ ಮಾತಾಡ್ತಾರೆ. 3ನೇ ಸ್ಟೇಟ್ಮೆಂಟ್ಗೆ ಸಬ್ಜೆಕ್ಟನ್ನು ಡೈವರ್ಟ್ ಮಾಡ್ತಾರೆ. ಸಬ್ಜೆಕ್ಟನ್ನು ಡೈವರ್ಟ್ ಮಾಡಿದಾಗ ಡಿಸ್ಟರ್ಬ್ ಆಗ್ತದೆ. ಡಿಸ್ಟರ್ಬ್ ಆದಾಗ ಸಜೆಷನನ್ನು ಹೆಂಗೆ ತಗೋಬೇಕು, ಯಾರ ಕಡೆಯಿಂದ ತಗೋಬೇಕು, ಮತ್ತು ಅದು ತೋಳಲಿಕ್ಕೆ ಫ್ಲೋರ್ ಯಾವುದು? ಫ್ಲೋರ್ ಲೋಕಸಭಾ ರಾಜ್ಯಸಭಾ ತಾನೇ. ಹಾಗೆ ಕರ್ನಾಟಕ ವಿಧಾನಸಭಾ ವಿಧಾನ ಪರಿಷತ್ ಇದೆ. ಅಲ್ಲಿ ನೀವು ಡಿಸ್ಕಷನ್ಗೆ ಬಿಡ್ತಾ ಇಲ್ಲ, ಡೆಲಿಬ್ರೇಷನ್ಗೆ ಬಿಡ್ತಾ ಇಲ್ಲ. ಇದು ನಟರಾಜ್ ಗೌಡ್ ಹೇಳಬೇಕು, ಯಾರ್ದು ತಪ್ಪು? ಇದು ಮೈಕ್ ಆಫ್ ಮಾಡ್ತಾರೆ. ಅದು ನಮ್ಮಲ್ಲಿ ಅಲ್ಲ, LOP ಬರ್ಕೊಂಡು ಬಿಡ್ಬೇಕು ಕೇಂದ್ರ ಸರ್ಕಾರ. ಮೈಕ್ ಆಫ್ ಮಾಡೋದು ಸ್ಪೀಕರ್ ಕೈ ಇಲ್ಲ. ಪದೇ ಪದೇ ಹೇಳಿದ್ದಾರೆ. ಇಲ್ಲಿಂದ ನನ್ನ ಮೇಲೆ ಅಪೋಸಿಷನ್ ಆಗಬಹುದು, ಪರವಾಗಿಲ್ಲ. ದೇಶವನ್ನ ನೀವು ಕುಗ್ಗಿಸಲಿಕ್ಕೆ ಮೋದಿ ದೇಶ ಅಲ್ಲ. ಮೋದಿ ದೇಶ ಅಲ್ಲ. ಮೋದಿ ದೇಶ ಅಷ್ಟೇ. ಮೋದಿ ಪ್ರಶ್ನೆ ಮಾಡ್ದಂಗಲ್ಲ. ಮೋದಿ ಮಾತ್ರ ಪ್ರಶ್ನೆ ಮಾಡ್ತಾ ಇರೋದು ಉದ್ದೇಶನಲ್ಲ. ದೇಶಕ್ಕೆ ನಾವಿದ್ದೀವಿ. ಒಟ್ಟಾರೆ ಯಾಕೆ ನಾವು ಈ ಬಿಜೆಪಿ ಸರ್ಕಾರದ ಈ ನಿಲುವುಗಳನ್ನ ವಿರೋಧ ಮಾಡ್ತಾ ಇದೀವಿ ಅಂದ್ರೆ, ವಿಶ್ವಗುರು ಅಂತ ಹೇಳ್ಕೊಂಡು ತಿರುಗಾಡುವಂತ ಬಿಜೆಪಿ ಅವರ ಫಾರಿನ್ ಪಾಲಿಸಿ ಫುಲ್ ಆಗಿ ಫೇಲ್ಯೂರ್ ಆಗಿದೆ. ಯಾಕೆ ಅಂದ್ರೆ ಅವನು ಅಮೆರಿಕದಲ್ಲಿ ಕುತ್ಕೊಂಡು 1 ತಿಂಗಳಿಗೆ ನಾವು ರಷ್ಯಾ ಕ್ರೂಡ್ ಆಯಿಲ್ ನ ಖರೀದಿ ಮಾಡೋದಕ್ಕೆ ಪರ್ಮಿಷನ್ ಕೊಡ್ತೀನಿ ಅಂತಾನೆ. ಏನ್ರಿ ನಗ್ತಾ ಇದ್ದೀರಾ? ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದೀವಿ, ಸಾರ್ವಭೌಮತ್ವಕ್ಕೆ ಧಕ್ಕೆ ಬರೋ ರೀತಿ ಮಾತಾಡ್ತಾನೆ. ಅವನು ಅಯೋಗ್ಯ, ಎಲ್ಲೂ ಅಲ್ಲ. ಭಾರತದ ನೆಲದೊಳಗೆ ಬಂದು ನಿಂತ್ಕೊಂಡು ಡೆಲ್ಲಿಲಿ ಮಾತಾಡ್ತಾ ಹೇಳ್ತಾನೆ, ಚೈನಾ ವಿಷಯದಲ್ಲಿ ನಾವು ಮಾಡಿದ ತಪ್ಪನ್ನ ಭಾರತದ ವಿಷಯದಲ್ಲಿ ಮಾಡಬಾರ್ದು, ಭಾರತವನ್ನ ಬೆಳೆಯೋದಕ್ಕೆ ಪರೋಕ್ಷವಾಗಿ ಭಾರತವನ್ನ ಬೆಳೆಯೋಕೆ ಬಿಡಬಾರ್ದು ಅನ್ನುವ ಮಾತನ್ನಾಡ್ತಾನೆ. ಒಬ್ಬ ಭಾರತದ ಪ್ರತಿನಿಧಿ ಲೇಸರ್ ಲೈಟ್ ಬಿಡ್ತಾರಲ್ಲ ಕಣ್ಣಿಂದ ಎಡಿಟ್ ಗಳನ್ನು ಮಾಡಿಸ್ಕೊಂಡು ನಿಮ್ಮ ಫಾರಿನ್ ಮಿನಿಸ್ಟರ್ ಕೂಡ ಒಂದು ಹೇಳಿಕೆಯನ್ನ ಕೊಡೋದಿಲ್ಲ. ಈ ಎಲ್ಲವನ್ನ ನಿಮ್ಮ 56 ಇಂಚಿನ ನಿಮ್ಮ ಏನಿದೆ ಪ್ರಾಪಗಂಡವನ್ನ ನಾವು ವಿರೋಧ ಮಾಡ್ತಾ ಇದೀವಿ. ಅದೆಲ್ಲವನ್ನು ಕಳಿಸಿ ಬೀಳುವಂತ ಪರಿಸ್ಥಿತಿ ಬಂದಿದೆ. ಅದಕ್ಕೆ ನಾವು ವಿರೋಧ ಮಾಡ್ತಾ ಇದೀವಿ. ಡಿಸೆಂಬರ್ ಒಳಗಡೆ ಹೇಳಿದ್ನಲ್ಲ, ನಾನು ಪೂರ್ತಿ ಅದನ್ನೇ ಹೇಳ್ಕೊಂಡ್ಬಂದೆ. ಡಿಸೆಂಬರ್ ಅಲ್ಲಿ 2,253, ಜನವರಿ ಒಳಗಡೆ 1.95, ಫೆಬ್ರವರಿ ಒಳಗಡೆ 1.53. ಪ್ರತಿ ತಿಂಗಳು ಯಾವ ದೊಣ್ಣೆ ನಾಯಕನ್ ಕೇಳಿದೀವ್ರಿ? ಪ್ರತಿ ತಿಂಗಳು ನಡೀತಲೇ ಇದೆ. ಅವ್ರು ಪರ್ಮಿಷನ್ ಕೊಡ್ಲಿ ಬಿಡ್ಲಿ, ನಮ್ಮ ಪಾಡಿ ನಮಗೆ ಬರ್ತಾರೆ. ಪ್ರತಿ ತಿಂಗಳು ಬರ್ತಾ ಇದೆ. ಆಲ್ಮೋಸ್ಟ್ 40% ರಷ್ಯಾದಿಂದನೇ ಬರ್ತಿದೆ. ಹಾಗಾಗಿ ಒಂದು ದಿವಸ ನಿಂತಿಲ್ಲ. ಯಾವ ದೊಣ್ಣೆ ನಾಯಕನ ಮಾತು ಭಾರತ ಕೇಳಲ್ಲ. ಇನ್ನು 30 ದಿವಸ ಆದ್ಮೇಲೆ ಒಪಿನಿಯನ್ ಬೇಕು ಅನ್ನೋ ಕಾರಣಕ್ಕೆ ಗಿರೀಶ್ ಲಿಂಗಣ್ಣ ಸರ್ನ ನಾನು ಪ್ರಶ್ನೆ ಮಾಡ್ತೀನಿ. ಅಮೆರಿಕದ ಅಪ್ಪಣೆಯ ಮೇರೆಗೆ ಭಾರತದ ಯಾವುದಾದ್ರೂ ವಿಚಾರದಲ್ಲಿ ನಿಲುವುಗಳು, ನಿರ್ಧಾರಗಳು ಬದಲಾಗಿದೆಯಾ? As of now, ಯುದ್ಧ ಶುರುವಾದಾಗಿಂದ ಇಲ್ಲಿವರೆಗೂ ನೋಡಿ, ಟ್ರಂಪ್ ಸ್ಟೇಟ್ಮೆಂಟ್ ಯಾರು ಸೀರಿಯಸ್ ಆಗಿ ಯಾರು ತಗೋತಾ ಇಲ್ಲ. Nobody is taking serious.
ಗಿರೀಶ್ ಒಂದು ಸರ್, ತಗೊಳ್ತಿದ್ದಾರೆ ಟ್ರಂಪ್ ಹೇಳಿಕೆಯನ್ನು serious ಆಗಿ. ಎರಡನೇದು ರಷ್ಯಾದಿಂದ ನಾವು ತಗೋತಾ ಇದ್ದೀವಿ, ಬಟ್ ಸಪ್ಲೈಸ್ ಅಂತೂ ಕಮ್ಮಿ ಮಾಡಿದೀವಿ. ಕಮ್ಮಿ ಮಾಡಿರೋದಕ್ಕೆ ಒಂಥರ ತೋರಿಸ್ತಾ ಇದೀವಿ ಕಣ್ಣಿಗೆ, ಇದೇ ಉತ್ತರ. ನಾವು ಕಮ್ಮಿ ಮಾಡಿದೀವಿ ಅಂತ ತೋರಿಸ್ತಾ ಇದೀವಿ. ಬಟ್ ಸ್ಟಿಲ್ ಡಿಫೆನ್ಸ್ ಆಗ್ಲಿ, ಪುತಿನ್ ಜೊತೆ ಹೇಳಿದ್ದಕ್ಕೆ ಆಗಿರೋ ಕಡಿಮೆ ಸಂಬಂಧ ಮಾಡಿದ್ದೀವಾ? ಆಗ್ಲಿ, ಯಾವುದೇ ಇದನ್ನ ನಾವು ಅಳಿಸ್ಕೊಂಡಿಲ್ಲ. ವಿ ಆರ್ ಇನ್ ಹ್ಯಾಂಡ್ ವಿತ್ ರಷ್ಯಾ ಅಂಡ್ ವಿ ಆರ್ ವರ್ಕಿಂಗ್. ಸೊ ಟ್ರಂಪ್ಗೆ ಆಯ್ತು, ಅವ್ನು ಏನು ಹೇಳಿದ್ರು ಮೋದಿ ಯಾವುದಕ್ಕೂ ವಾಪಸ್ ಸ್ಟೇಟ್ಮೆಂಟ್ ಕೊಡ್ತಾ ಇಲ್ಲ, ಯಾವ ಇದಕ್ಕೂ ಇದು ಮಾಡ್ತಾ ಇಲ್ಲ. ಬಟ್ ವಾಟ್ ವಿ ಹ್ಯಾವ್ ಟು ಡೂ, ವಿ ಆರ್ ಡೂಯಿಂಗ್ ಇಟ್. ವಾಟ್ ಈಸ್ ಗುಡ್ ಫಾರ್ ದ ನೇಷನ್, ಕೇಳಿಸ್ಕೊಳ್ಬೇಕು. ವಾಟ್ ಈಸ್ ಗುಡ್ ಫಾರ್ ದ ನೇಷನ್, ವಿ ಆರ್ ಡೂಯಿಂಗ್ ಇಟ್ ಅಂಡ್ ವಿ ವಿಲ್ ಡೂ ಇಟ್. as a country we are doing, not as a Modi, as a government of India. ಸರ್, ಒಟ್ಟಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಇದೇ ಬಾಂಗ್ಲಾದೇಶಲ್ಲಿ ನಮ್ಮ ಭಾರತದಲ್ಲಿ ಹಿಂದೂಗಳ ಮೇಲೆ ಹತ್ಯೆಗಳಾದಾಗ, ದೊಡ್ಡ ಮಟ್ಟದಲ್ಲಿ ಹತ್ಯೆಗಳಾದಾಗ ಮೌನವನ್ನು ವಹಿಸಿದ್ರು. ಇದೇ ಖಮೇನಿ ಅವ್ರು ಸೊತ್ತಾಗ ಕೇಂದ್ರ ಸರ್ಕಾರಕ್ಕೆ ಬಹಿರಂಗವಾಗಿ ಪತ್ರ ಬರೆದು ಖಂಡನೆ ಮಾಡಿ ಅಂತ ಆಗ್ರಹ ಮಾಡ್ತಾರೆ. ಇದೇ ನಮ್ಮ ಹಿಂದೂಗಳು ಸೊತ್ತಾಗ ಪೆನ್ನಲ್ಲಿ ಇಂಕೇನಾರು ಖಾಲಿಯಾಗಿತ್ತಾ ಸರ್? ವೆರಿ ಗುಡ್ ಕ್ವಶನ್. ಬಾಂಗ್ಲಾದೇಶದಲ್ಲಿ ಹಿಂದೂಗಳು ಅಲ್ಪಸಂಖ್ಯಾತರ ಮೇಲೆ ದೌರ್ಜನ್ಯ ಆದಾಗ, ಹತ್ಯೆಗಳಾದಾಗ, ಕೊಲೆಗಳಾದಾಗ ಭಾರತ ಸರ್ಕಾರವಾಗಿ ನೀವು ಕ್ರಮ ಜರುಗಿಸಿ ಅಂತ ಹೇಳಿ ಇದೇ ರಾಹುಲ್ ಗಾಂಧಿ ಅವರು ಸ್ಪಷ್ಟವಾಗಿ ಹೇಳಿದ್ದಾರೆ. ನೀವು ಅವರ ಟ್ವೀಟ್ ತೆಗೆದೋಡಿ ಕೇಳಿ. ಇವಾಗ್ಲೂ ಅಷ್ಟೇನೆ ಅಮೆರಿಕ ನಿಮ್ಮನ್ನ ಟ್ರೋಲ್ ಮಾಡ್ತಾ ಇದ್ದಾನೆ, ಟ್ರಂಪ್ ಮೋದಿಯನ್ನ ಟ್ರೋಲ್ ಮಾಡ್ತಾ ಇದ್ದಾನೆ, ಅವಮಾನ ಮಾಡ್ತಾ ಇದ್ದಾನೆ. ನೀವು ಧೈರ್ಯವಾಗಿ ಹೇಳಿ ನಾವು ನಿಮ್ ಜೊತೆಗಿದ್ದೀವಿ ಅಂತೀವಿ, ಆದ್ರೆ ಮೋದಿ ಅವರು ಮಾತಾಡ್ತಾ ಇಲ್ವೇ? ಇಡೀ ದೇಶವಾಗಿ, ಇಡೀ ಕಾಂಗ್ರೆಸ್ ಸರ್ಕಾರದ ಪರವಾಗಿದೆ. ಧೈರ್ಯವಾಗಿ ಮೋದಿಗೆ ಹೇಳ್ತೀವಿ, ಧೈರ್ಯವಾಗಿ ಎಪ್ಸ್ಟೈನ್ ಫೈಲ್ ನಿಮ್ಗೆ ಕತ್ತರಿಸ್ತಾ ಇದೆಯಾ ಗೊತ್ತಿಲ್ಲ, ಅದಾನಿ ಕೇಸ್ ನಿಮ್ಗೆ ಕತ್ತರಿಸ್ತಾ ಇದೆಯಾ ಗೊತ್ತಿಲ್ಲ, ನಾವಿದ್ದೀವಿ ಧೈರ್ಯವಾಗಿ. ಏನೇ ಆದ್ರೂ ನೀವು ನಮ್ಮ ದೇಶದ ಪ್ರಧಾನಮಂತ್ರಿ, ಧೈರ್ಯವಾಗಿ ಅಮೆರಿಕದ ಟ್ರಂಪ್ಗೆ ಹೇಳಿ ಅಪ್ಕಿ ಬಾರ್ ಟ್ರಂಪ್ ಸರ್ಕಾರಕ್ಕೆ ಆಗ್ತದೆ, ನಿಮ್ಗೆ ಟ್ರಂಪ್ ಶಟ್ ಅಪ್ ಅಂತ ಹೇಳಕ್ ಸಾಧ್ಯ ಆಗ್ತಾ ಇಲ್ವಾ ನಿಮ್ಗೆ? ನಿಮ್ಮ ಪ್ರಶ್ನೆಗೆ ನಿಮ್ಮ ಪಕ್ಕದಲ್ಲೇ ಇರುವ ಗಿರೀಶ್ ಲಿಂಗಣ್ಣ ಸರ್ ಹೇಳಿದ್ರು, ಟ್ರಂಪ್ ಹೇಳಿದ್ದಕ್ಕೆಲ್ಲದಕ್ಕೂ ಕೂಡ ಎಲ್ಲರೂ ತಲೆ ಕೆಡ್ಸ್ಕೊಂಡು ರಿಯಾಕ್ಟ್ ಮಾಡಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅಂತ ಹೇಳಿ. ಏನೇನು ತುಂಬಿರೋ ಸಿಲಿಂಡರ್ ಇದ್ರೆ ಇಸ್ರೇಲ್ ಪರ, ಖಾಲಿ ಸಿಲಿಂಡರ್ ಇದ್ರೆ ಇರಾನ್ ಪರ. ಅರ್ಥ ಮಾಡ್ಕೊಳ್ಳಿ, ತುಂಬಿರೋ ಸಿಲಿಂಡರ್ ಇದ್ರೆ ಇಸ್ರೇಲ್ ಪರ, ಖಾಲಿ ಸಿಲಿಂಡರ್ ಇರಾನ್ ಪರ. ಇದು ಯಾವ ನೀತಿ? ಇನ್ನೊಂದು ಪ್ರಶ್ನೆ, ನಮ್ಮ ದೇಶದ ಪ್ರಧಾನ ಮಂತ್ರಿಗಳಾದಂಥ ನರೇಂದ್ರ ಮೋದಿ ಅವರು ಎಫ್ಟೀನ್ ಫೈಲ್ಗೆ ಏನಾದ್ರು ಎದುರುಬಿಟ್ಟು ನರೇಂದ್ರ ಮೋದಿಗೆ ಏನಾದ್ರು ಸರೆಂಡರ್ ಆಗಿದ್ದಾರೆ ಸರ್? ಇವ್ರಿಗೆ ಟ್ರಂಪ್ ಏನಾದ್ರು ಸರೆಂಡರ್ ಆಗಿದ್ದಾರೆ ಸರ್? ಎಸ್ ಸರ್. ಇದು ಎರಡು ಪ್ರಶ್ನೆ ಕೇಳಿದ್ರು. ಮೊದಲನೇ ಪ್ರಶ್ನೆಗೆ LPG ಖಾಲಿ ಆಗಿದೆ ಅನ್ನೋದಕ್ಕೆ ನಾನು ಉತ್ತರ ಹೇಳ್ತಿಲ್ಲ. ಮುನಿಯಪ್ಪನವರು ವಿಧಾನಸಭೆ ಒಳಗಡೆ ಆನ್ ದ ಫ್ಲೋರ್ ಆಫ್ ದ ಹೌಸ್ ಹೇಳಿದ್ದಾರೆ LPG ಯಾವುದೇ ಕೊರತೆ ಉಂಟಾಗಿಲ್ಲ. ಇವರ ಮಿನಿಸ್ಟ್ರು ಮೊದಲನೇದು, ಹಾಗಾಗಿ ಅದಕ್ಕೆ ಉತ್ತರ ಕೊಡೋ ಅವಶ್ಯಕತೆ ಇಲ್ಲ, ಯಾವುದೇ ಕೊರತೆ ಆಗಿಲ್ಲ. ಎರಡನೇದು, ಎಪ್ಸ್ಟೈನ್ ವಿಷಯದಲ್ಲಿ ರಾಹುಲ್ ಗಾಂಧಿ ಹೆಸರು 4 ಸಲ, ಸೋನಿಯಾ ಗಾಂಧಿ ಹೆಸರು 9 ಸಲ, ಮಹಾತ್ಮ ಗಾಂಧಿ ಅವರ ಹೆಸರು 25 ಸಲ. ಎಪ್ಸ್ಟೈನ್ ಫೈಲ್ ಅಂತ ಹೇಳಿದ್ರೆ ಸುಮಾರು 40 ಲಕ್ಷ ಮೇಲ್ಗಳು ಬೇರೆ ಬೇರೆ ವಿಚಾರದಲ್ಲಿ. ಮೋದಿ ಅವರ ಹತ್ರ ಏನು ವಿಷಯ ಹೋಗಿದೆ ಗೊತ್ತಾ? ಯಾವುದೇ ವಿಚಾರಕ್ಕೂ ಕೂಡ ಅವರ ನ್ಯಾಷನಲ್ ಸೆಕ್ಯೂರಿಟಿ ಕಾಂಪ್ರಮೈಸ್ ಆಗಲ್ಲ. ಮೋದಿ ಅವರು ಪಾರ್ಲಿಮೆಂಟ್ ಅಲ್ಲಿ